ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಹುಜಾನ್ MG ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೆದಿರುವಂಥ 5 T20 ಪಂದ್ಯನ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದಿರಿ. ಆದರೆ ಈ ಒಂದು ಮ್ಯಾಚ್ನಲ್ಲಿ, ಈ ಒಂದು 5 ಮ್ಯಾಚ್ನಲ್ಲಿ ಕಂಪ್ಲೀಟಾಗಿ ಯಾರು ಫೇಲ್ ಆದರು, ಯಾರು ಪಾಸ್ ಆದರು ಅನ್ನೋದು ಈ ಒಂದು ವಿಡಿಯೋದಲ್ಲಿ, ಈ ಒಂದು T20 ಸೀರೀಸ್ನ ಸ್ವಲ್ಪ ಅನಾಲಿಟಿಕ್ಸ್ ನೋಡೋದಾದರೆ, ಟೋಟಲ್ ಆಗಿ ಈ ಒಂದು 5 ಮ್ಯಾಚಲ್ಲಿ ಯಾರ್ಯಾರು ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ, ಯಾರು ಕೂಡ ಪದೇ ಪದೇ ಫೇಲ್ ಆಗಿದ್ದಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಒಂದು ಅನಾಲಿಟಿಕ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೀನಿ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸಿರೀಸ್ನಲ್ಲಿ ಫಸ್ಟು ಯಾರು ಫೇಲ್ ಆಗಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ನೋಡೋದಾದರೆ, ಇಂಡಿಯಾದಲ್ಲಿ ಯಾರು ಫೇಲ್ ಆಗಿದ್ರು ಅಂದರೆ ಮಿಸ್ಟರ್ 360 ಡಿಗ್ರಿ ಅಂದರೆ ಸೂರ್ಯಕುಮಾರ್ ಯಾದವ್, ಇಂಡಿಯನ್ ಕ್ಯಾಪ್ಟನ್, T20 ಕ್ಯಾಪ್ಟನ್. ಪದೇ ಒಂದೇ ಶಾಟಿಂದ ಪದೇ ವಿಕೆಟ್ ಒಪ್ಪಿಸ್ತಿದ್ರು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅವರು ಫೇವ್ರೆಟ್ ಶಾಟ್, ಹಿಂದಕ್ಕೆ ಹೊಡೆಯುವಂಥ ಫೇವ್ರೆಟ್ ಶಾಟ್ನಲ್ಲೇ ಕೀಪರಿಗೆ ಪದೇ 3-4 ಸಲ ಔಟ್ ಆಗಿದ್ದಾರೆ. ಇವರು ಹೇಳ್ಬೇಕಂದ್ರೆ ಈ ಒಂದು 5 T20ಯಲ್ಲಿ ಒಂದು ಮ್ಯಾಚು ಕೂಡ ಇಂಟ್ರೆಸ್ಟ್ ಆಗಿ ರನ್ನು ಬರಲಿಲ್ಲ. ಟೋಟಲ್ ಆಗಿ ಇವರೊಂದು ಬ್ಯಾಟಿಂದ ಚೆನ್ನಾಗಿರುವಂಥ ರನ್ನು ಬರಲೇ ಅಲ್ಲ. 5 ಮ್ಯಾಚಲ್ಲೂ ಕೂಡ ಚೆನ್ನಾಗಿರುವಂಥ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಟೋಟಲ್ ನೆಕ್ಸ್ಟ್ ಬ್ಯಾಟ್ಮನ್ಸ್ ಯಾರಪ್ಪ ಅಂದರೆ ಸಂಜು ಸ್ಯಾಮ್ಸಂಗ್ ಶ್ರೀಲಂಕಾ ವಿರುದ್ಧ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದರು, ಶತಕ ಮಾಡಿದರು. ಅಲ್ಲೂ ಕೂಡ ಅವ್ರ ಬ್ಯಾಟಿಂದ ಚೆನ್ನಾಗಿ ರನ್ ಬಂದಿತ್ತು. ಆದರೆ ಈ ಒಂದು 5 T20ಯಲ್ಲಿ ಒಂದು ಇನ್ನಿಂಗ್ಸ್ ಬಿಟ್ಟರೆ ಒಂದು 30 ರನ್ ಮಾಡಿದ್ರು. ಆ ಇನ್ನಿಂಗ್ಸ್ ಬಿಟ್ಟರೆ ಮತ್ತು ಯಾವ ಒಂದು ಇನ್ನಿಂಗ್ಸ್ನಲ್ಲೂ ಕೂಡ ಚೆನ್ನಾಗಿರುವಂಥ ಬ್ಯಾಟಿಂಗ್ ಮಾಡಲೇ ಅಲ್ಲ. ನೆಕ್ಸ್ಟ್ ಇವ್ರ ಜೊತೆಗೆ ಯಾರಪ್ಪ ಅಂದರೆ ಇವರ ಜೊತೆಗೆ ಅಭಿಷೇಕ್ ಶರ್ಮಾ ಅವ್ರದ್ದು ಒಂದು ಲಿಸ್ಟ್ ಮಾಡಿದ್ದೀನಿ, ಚೆನ್ನಾಗಿರುವಂಥ ಆಡಿದವ್ರು ಒಂದು ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಚೆನ್ನಾಗಿಲ್ಲ ಆಡಿದವರು ಯಾರಪ್ಪ ಅಂದರೆ ಸೂರ್ಯಕುಮಾರ್ ಆಯಿತು, ಸಂಜು ಸ್ಯಾಮ್ಸಂಗ್ ಆಯಿತು. ಅವ್ರ ಜೊತೆಗೆ ಒಂದು 2 ಚೇಂಜಸ್ ಆಯಿತು. ಟೋಟಲ್ ಆಗಿ ಒಂದು ಯಾರಪ್ಪ ಅಂದರೆ ರೆಡ್ಡಿಯನ್ನು ಒಂದು ಮ್ಯಾಚಲ್ಲಿ ಹಾಕಿದ್ರು, ಅವ್ರಿಗೆ ಜಾಸ್ತಿ ಸಿಗಲಿಲ್ಲ, ಬ್ಯಾಟಿಂಗ್ ಸಿಗಲಿಲ್ಲ. ಆಮೇಲೆ ರಿಂಕು ಸಿಂಗು ಒಂದು 2 ಮ್ಯಾಚ್ ಆಡಿದರು, 4-5 ಮ್ಯಾಚ್ ಆಡಿದರು. ಅವರು ಕೂಡ ಒಂದು ಎಷ್ಟು ಬೇಕಪ್ಪ ಆ ಒಂದು ಮೂಮೆಂಟಿಗೆ ಬಂದು 30 ರನ್ ಮಾಡಿದರು. ಚೆನ್ನಾಗಿರುವಂಥ ಮೂಮೆಂಟೇ ಕೊಟ್ಟರು ಅವರು. 4-5ನೇ ಪಂದ್ಯದಲ್ಲಿ ಚೆನ್ನಾಗಿರೋ ಆಟನೇ ಆಡಿದ್ರು, ಪರವಾಗಿಲ್ಲ, ಓಕೆ ಅನ್ಬೋದು ಈ ಒಂದು ಪ್ರದರ್ಶನಕ್ಕೆ. ಆಮೇಲೆ ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ 2 ಮ್ಯಾಚ್ನಲ್ಲಿ ಆಯಿತು, ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಆದರೂ ಕೂಡ ಇವರೊಂದು ಬ್ಯಾಟ್ನಲ್ಲಿ ರನ್ ಬರಬೇಕಿತ್ತು. ಆದರೆ ಇವರು ಬರುವಂಥ ಸ್ಲಾಟ್ನಲ್ಲಿ ಬಾಲ್ ಕಮ್ಮಿ ಉಳಿಯುತ್ತೆ. ಟೋಟಲ್ ಹೇಳ್ಬೇಕಂದ್ರೆ ಡೆಡ್ ಓವರ್ ಸಿಗುತ್ತೆ, ಅವರೊಂದು ಮಿಡಲ್ ಓವರ್ನಲ್ಲೇ ಸಿಗುತ್ತೆ. ಸ್ವಲ್ಪ ಒತ್ತಡದಲ್ಲಿ ಬಂದಿರ್ತಾರಲ್ಲ, ಹಾಗಾಗಿ ಇವರು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಫೇಲ್ ಆದರು. ಒಂದು 4-5 ಮ್ಯಾಚ್ನಲ್ಲಿ ಸ್ವಲ್ಪ ರನ್ ಬಂತು ಇವರ ಬ್ಯಾಟಿಂದ. ಅಷ್ಟು ಬಿಟ್ಟರೆ 1-2 ವಿಕೆಟ್ ತೊಗೊಂಡಿದ್ದಾರೆ, ಓಕೆ ಪರವಾಗಿಲ್ಲ. ಹಾಗೆ ಬಾಲಂಗೋಚಿ ನೋಡೋದಾದರೆ, ಇಲ್ಲಿ ವಾಷಿಂಗ್ಟನ್ 3-4 ಪಂದ್ಯ ಆಡಿದ್ದಾರೆ. ಇವರು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟರು, ಬಾಲಿಂಗ್ನಲ್ಲಿ ಕೊಟ್ಟಿರುವಷ್ಟು ಬ್ಯಾಟಿಂಗ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದರು. ಆಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ಮೊಹಮ್ಮದ್ ಶಮಿ 3ನೇ ಮ್ಯಾಚು ಒಂದು ವಿಕೆಟ್ ತೆಗಿಲಿಲ್ಲ. 4ನೇ ಮ್ಯಾಚು ಇವ್ರನ್ನ ಕುಂದಿಸಿದ್ರು, ರೆಸ್ಟ್ ಮಾಡ್ಕೊಂಡಿದ್ರು. 5ನೇ ಮ್ಯಾಚಿಗೆ 3 ವಿಕೆಟ್ ತೊಗೊಂಡ್ರು, ಚೆನ್ನಾಗಿರೋ ಪ್ರದರ್ಶನ ಕೊಟ್ಟಿದ್ದಾರೆ 5ನೇ ಮ್ಯಾಚಿಗೆ. ಟೋಟಲ್ ಆಗಿ ಈ ಒಂದು ಯಾರು ಒಂದು ಕಳಪೆ ಪ್ರದರ್ಶನ ಹಾಗೆ ಮೀಡಿಯಂ ಪ್ರದರ್ಶನ ಕೊಟ್ಟಿದ್ದ ಬಗ್ಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಟಾಪ್ ಆರ್ಡರ್ ಅಂದರೆ ಈ ಒಂದು ಸಿರೀಸ್ನಲ್ಲಿ ಟಾಪ್ ರನ್ ಹಾಗೆ ಟಾಪ್ ವಿಕೆಟ್ ತೆಗೆದವ್ರ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಬರೋದೇ ಅಭಿಷೇಕ್ ಶರ್ಮಾ. ಟೋಟಲ್ ಆಗಿ ಮೊದಲನೇ ಮ್ಯಾಚಿಗೆ 70 ಚಿಲ್ಡ್ರನ್ನೇ ರನ್ ಮಾಡಿದರು. ಆ ಒಂದು ಇನ್ನಿಂಗ್ಸ್ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದರು. ಆಮೇಲೆ 3 ಮ್ಯಾಚು ಕೂಡ ಫ್ಲಾಪ್ ಆಗಿದ್ದರು. ಆಮೇಲೆ 5ನೇ ಮ್ಯಾಚು, ಈ ಒಂದು ಮ್ಯಾಚು ಅವರ ಒಂದು ಜೀವನದಲ್ಲೇ ಮರೆಯಲಾಗಿರದ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಟೋಟಲ್ ಹೇಳ್ಬೇಕಂದ್ರೆ. ಯಾಕಂದರೆ ಅಂಥ ಪ್ರದರ್ಶನ ಕೊಟ್ಟಿದ್ದಾರೆ. ನಿನ್ನೆ ನಡೆಯುವಂಥ ಮ್ಯಾಚ್ ಟೋಟಲ್ ಆಗಿ ಎಲ್ಲ ಈ ವೆಂಕಟಿ ಗ್ರೌಂಡ್ನಲ್ಲಿ ಬಂದಿರೋಂಥ ಜನ ಫ್ಯಾನ್ಸ್ ಇದ್ದಾರಲ್ಲ, ಎಲ್ಲ ಖುಷಿಯಾದರು ಅವರು ಇನ್ನಿಂಗ್ಸಿಂದ. ಟೋಟಲ್ ಆಗಿ ನೆಕ್ಸ್ಟು ನಮ್ಮ ಒಂದು ಇಂಡಿಯನ್ ಸ್ಪಿನ್ ಅಟ್ಯಾಕಿಗೆ ಇಂಗ್ಲೆಂಡ್ ತತ್ತರಿಸಿ ಹೋಯಿತು. ಟೋಟಲ್ ಹೇಳ್ಬೇಕಂದ್ರೆ ರವಿ ವಿಷ್ಣು ಆಗಲಿ, ಹಾಗೆ ಅಕ್ಷಯ್ ಪಟೇಲ್ ಆಗಲಿ, ವರುಣ್ ಚಕ್ರವರ್ತಿ ಆಗಲಿ,
ಸಾರಿ ವರುಣ್ ಚಕ್ರವರ್ತಿ ಆಗಲಿ ಇವರೊಂದು ಸ್ಪಿನ್ ಅಟ್ಯಾಕಿಗೆ ಇಂಗ್ಲೆಂಡ್ ತತ್ತರಿಸೋಯ್ತು ಫ್ರೆಂಡ್. ಯಾಕಪ್ಪ ಅಂದರೆ ಇವ್ರಿಗೆ ಸ್ಪಿನ್ನಿಗೆ ಬ್ಯಾಟಿಂಗ್ ಮಾಡೋಕ್ಕೆ ಬರಲಿಲ್ಲ ಫ್ರೆಂಡ್. ಸ್ಪಿನ್ ಬಾಲಿಗೆ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿದಿದ್ದರೆ ಇನ್ನೂ ಕೂಡ ಒಂದು 2 ಮ್ಯಾಚ್ ಇರೋದು, 1 ಮ್ಯಾಚ್ ಆದರೂ ಗೆದ್ದಿದ್ದರು. ಸ್ಪಿನ್ನಿಗೆ ಇವರು ಕರೆಕ್ಟಾಗಿ ಆಡಲಿಲ್ಲ, ಪುತುನೇ ವಿಕೆಟ್ ಒಪ್ಪಿಸ್ಕೊಂಡಿದ್ರು. ಹಾಗಾಗಿ ಇವರು ಸ್ಪಿನ್ ಆಟಕ್ಕೆ ಕೂಡ ನಮ್ಮ ಒಂದು ಇಂಡಿಯಾ ಪ್ರದರ್ಶನ ಚೆನ್ನಾಗಿ ಕೊಟ್ಟಿದೆ. ಸ್ಪಿನ್ ಬಾಲ್ ಅಂತಕ್ಕೂ ಓಕೆ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದೆ ಈ ಒಂದು T20 ಸೀರೀಸ್ನಲ್ಲಿ. ಆಮೇಲೆ ಹೇಳೋದಾದರೆ ಇವ್ರ ಜೊತೆಗೆ ತಿಲಕ್ ವರ್ಮಾ ಆಯಿತು, ಆಮೇಲೆ ಯಾರಪ್ಪ ಅಂದರೆ ನೆಕ್ಸ್ಟು ತಿಲಕ್ ವರ್ಮಾ, ಆಮೇಲೆ ಹಾಗಾಗಿ ಒಂದು ಮೀಡಿಯಮ್ ಆಟ ಪ್ರದರ್ಶನ ಕೊಟ್ಟಿದ್ದಾರೆ. ಇದರ ಟಾಪ್ ಅಂದರೆ ವರುಣ್ ಚಕ್ರವರ್ತಿ, ಆಮೇಲೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಕೂಡ 2 ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ದಾರೆ. ಇವರು ಬಿಟ್ಟರೆ ಇನ್ನು ಹರ್ದೀಪ್ ಸಿಂಗ್ ಕೂಡ ಮಿಡಲ್ ಆರ್ಡರಲ್ಲಿ ಚೆನ್ನಾಗಿರೋಂಥ ಬಾಲಿಂಗೇ ಮಾಡಿದ್ದಾರೆ. 3 ಮ್ಯಾಚಲ್ಲೂ ಕೂಡ ಚೆನ್ನಾಗಿರೋಂಥ ಬಾಲಿಂಗ್ ಮಾಡಿದ್ದಾರೆ. ಇವರು ಕೂಡ ಕ್ರೆಡಿಟ್ ಕೊಡ್ಬೋದು ನಮ್ಮ ಕಡೆಯಿಂದ. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು 5 T20ಯಲ್ಲಿ ಮೇನ್ ಪಾತ್ರ ವರುಣ್ ಚಕ್ರವರ್ತಿ, ಹಾಗೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾಗೆ ರವಿ ಬಿಷ್ಣು, ಇವರು 4 ಜನಕ್ಕೆ ಕ್ರೆಡಿಟ್ ಕೊಡ್ತೀನಿ ಫ್ರೆಂಡ್. ಇವರು 4 ಜನ ಈ 5 ಇನ್ನಿಂಗ್ಸ್ನಲ್ಲಿ ಇರುವಂಥ ಪ್ರದರ್ಶನ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ನಿನ್ನೆ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೆ, ಮ್ಯಾನ್ ಆಫ್ ದ ಮ್ಯಾಚ್ ಹಾಗೆ ಮ್ಯಾನ್ ಆಫ್ ದ ಸೀರೀಸ್ ಬಂದಿದ್ದು ಅಭಿಷೇಕ್ ಶರ್ಮಾಗೆ ಫ್ರೆಂಡ್. ಯಾಕಂದರೆ 2 ಮ್ಯಾಚಲ್ಲೂ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಕೂಡ ಅವರಿಗೆ ಪಾಲಾಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು 5 T20 ಅನಾಲಿಟಿಕ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ನಿಮಗೆ ವಿಡಿಯೋ ನಿಮಗೆ ಕಮೆಂಟ್ನಾಗ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.